Hi, hello, welcome back to my channel. It's me Basuraj D. Today I'm very excited to discussing with you about system of particles. ನಾವು ಫಿಸಿಕ್ಸನ್ನು ಅಧ್ಯಯನ ಮಾಡಬೇಕಾದಾಗ ನಾವು ಭಾಳಷ್ಟು ಸಲ ರಿಪೀಟೆಡ್ಲಿ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ, ದಟ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಹಾಗಾದರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತಂದ್ರೆ ಏನು? ಆ ಸಿಸ್ಟಮ್ ಆಫ್ ಪಾರ್ಟಿಕಲ್ ಒಳಗಡೆ ಇಂಟರ್ನಲ್ ಫೋರ್ಸು ಮತ್ತು ಎಕ್ಸ್ಟರ್ನಲ್ ಫೋರ್ಸು ಯಾವ ರೀತಿಯಾಗಿರ್ತದೆ ಮತ್ತು ಯಾವ ರೀತಿಯಾಗಿ ಒಂದು ಎಫೆಕ್ಟನ್ನು ಬೀರ್ತಾವೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಮಾಡೋಣ. ಈಗ ಆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಲೆಕ್ಷನ್ಸ್ ಆಫ್ ಪಾರ್ಟಿಕಲ್ ದಟ್ ಮೇ ಬಿ ಆರ್ ಮೇ ನಾಟ್ ಬಿ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್. ಈ ಒಂದು ಸಿಸ್ಟಮ್ ಅಂತ ಒಂದು ಏರಿಯಾ ಅಂತ ತೊಗೊಂಡ ಒಂದು ಸಿಸ್ಟಮ್ ಅಂತ ತೊಗೊಂಡಾಗ ಇದ್ರ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತವೆ. ಇಟ್ ಈಸ್ ಎ ಕಲೆಕ್ಷನ್ಸ್ ಆಫ್ ಪಾರ್ಟಿಕಲ್ಸ್. ದ ಪಾರ್ಟಿಕಲ್ ಮೇ ಬಿ ಆರ್ ಮೇ ನಾಟ್ ಬಿ ಇಂಟರ್ಯಾಕ್ಟ್ ಟು ಈಚ್ ಅದರ್. ಇದರೊಳಗಿರ್ತಕ್ಕಂಥ ಎಲ್ಲ ಪಾರ್ಟಿಕಲ್ಲು ಇಂಟ್ರ್ಯಾಕ್ಟ್ ಆಗ್ಬೋದು ಅಥವಾ ಇಂಟ್ರ್ಯಾಕ್ಟ್ ಆಗದೇ ಇರ್ಬೋದು. ಹೌದಾ? ಅದನ್ನೇನಂತ ಕರಿತೀವಿ? ಇಟ್ ಈಸ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ ಆರ್ ಯೂಸ್ಡ್ ಇನ್ ದ ರಿಜಿಡ್ ಬಾಡೀಸ್ ವಿಚ್ ಆರ್ ಹ್ಯಾವಿಂಗ್ ದ ಟ್ರಾನ್ಸ್ಲೇಷನಲ್ ಮೋಷನ್. ಸಿಸ್ಟಮ್ ಆಫ್ ಪಾರ್ಟಿಕಲ್ ಆ ಒಂದು ವರ್ಡನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದು ರಿಜಿಡ್ ಬಾಡಿ ಒಂದು ಟ್ರಾನ್ಸ್ಲೇಷನ್ ಮೋಷನ್ ಒಳಗಿದ್ದಾಗ ಇರುವಂತಹ ಒಂದು ರಿಜಿಡ್ ಬಾಡಿನ ಕನ್ಸಿಡರ್ ಮಾಡಿದಾಗ ನಾವು ಸಿಸ್ಟಮ್ ಆಫ್ ದ ಪಾರ್ಟಿಕಲ್ಸ್ ಅಂತ ಯೂಸ್ ಮಾಡ್ತೇವೆ ನಾವು. ಹೌದಾ? ಯಾವಾಗ ಅದು ಸಿಸ್ಟಮ್ ಯಾವ ರೀತಿ ಮೂವ್ ಆಗ್ತಿರ್ಬೇಕ್ರಿಂದ ಟ್ರಾನ್ಸ್ಲೇಷನ್ ಮೋಷನ್ ಅಂಥ ಸಂದರ್ಭದಲ್ಲಿ ಮತ್ತು ಆ ಪಾರ್ಟಿಕಲ್ ಆದ ಸಿಸ್ಟಮ್ ಏನಾಗಿರ್ಬೇಕು? ರಿಜಿಡ್ ಬಾಡಿ ಆಗಿರಬೇಕು. ಈ ಸಂದರ್ಭದಲ್ಲಿ ಮಾತ್ರ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ ಅನ್ನೋವಂಥ ಒಂದು ವರ್ಡನ್ನು ಯೂಸ್ ಮಾಡ್ತೇವೆ. ಹಾಗಾದರೆ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಸಿಸ್ಟಮ್ ಆಫ್ ದಿ ಪಾರ್ಟಿಕಲ್. ಕಾನ್ಸೆಪ್ಟ್ ಅಂತಂದರೆ ಫಸ್ಟ್ ಇಂಟ್ರ್ಯಾಕ್ಷನ್. ಈ ಒಂದು ಸಿಸ್ಟಮ್ ಒಳಗಡೆ ಯಾವ ರೀತಿಯ ಇಂಟ್ರ್ಯಾಕ್ಷನ್ ಆಗಿರ್ತದೆ? ಇಂಟ್ರ್ಯಾಕ್ಷನ್ಸ್ ಮೇ ಬಿ ಆರ್ ಮೇ ನಾಟ್ ಬಿ. ಅವು ಇಂಟ್ರ್ಯಾಕ್ಟ್ ಆಗ್ಬೋದು, ಆಗದೇ ಇರ್ಬೋದು. ಇಫ್ ಇನ್ ಕೇಸ್ ಇಂಟ್ರ್ಯಾಕ್ಟ್ ಟು ಈಚ್ ಅದರ್, ಈಗ ಮೋರ್ ದೆನ್ ಟು ಪಾರ್ಟಿಕಲ್ಸ್ ಒಂದಕ್ಕೊಂದು ಇಂಟ್ರ್ಯಾಕ್ಟ್ ಆಗ್ತಿದ್ರೆ ಏನಾಗ್ತದೆ ರೀ? ದಟ್ ಇಂಟ್ರ್ಯಾಕ್ಷನ್ ಫೋರ್ಸ್ ಈಸ್ ವೇರಿಯೇಬಲ್. ದ ಇಂಟ್ರಾಕ್ಷನ್ ಫೋರ್ಸ್ ಏನಾಗ್ತದೆ? ಕ್ಯಾನ್ ವೇರಿ. ಒಂದರಿಂದ ಒಂದು ಪಾರ್ಟಿಕಲ್ ಅಥವಾ ಒಂದರಿಂದ ಒಂದು ಇಂಟ್ರಾಕ್ಷನ್ಸ್ ಮಧ್ಯೆ ವೇರಿಯೇಷನ್ ಇರ್ತದೆ ನಮಗೆ. ಎಲ್ಲ ಪಾರ್ಟಿಕಲ್ ಈಗ ರಿಜಿಡ್ ಬಾಡಿ ಇದೆ ಅಂತೇಳಿ ನಾವು ಎಲ್ಲ ಪಾರ್ಟಿಕಲ್ದು ಸೇಮ್ ಇಂಟ್ರಾಕ್ಷನ್ಸ್ ಏನೋ ಪವರ್ ಇರ್ತದೆ ಅಂದರೆ ಅಬ್ಸಲ್ಯೂಟ್ಲಿ ನೋ. ಓಕೆ, ಅಲ್ಲಿ ಒಂದೊಂದು ಇಂಟ್ರಾಕ್ಷನ್ಸು ತನ್ನದಾದಂಥ ಫೋರ್ಸನ್ನು ಹೊಂದಿರ್ತಾವೆ. ಹಾಗಾದರೆ ಇಂಟರ್ನಲ್ ಫೋರ್ಸ್, ಆ ಪಾರ್ಟಿಕಲ್ ಒಳಗಿರತಕ್ಕಂಥ ಫೋರ್ಸ್ ಹೆಂಗೆ ಜನ್ರೇಟ್ ಆಗ್ತದೆ? ಇಂಟರ್ನಲ್ಲಿ ಫೋರ್ಸ್ ಹೆಂಗೆ ಜನ್ರೇಟ್ ಆಗ್ತದೆ? ವೆನ್ ಪಾರ್ಟಿಕಲ್ಸ್ ಆರ್ ಇಂಟ್ರ್ಯಾಕ್ಟ್ ದೇ ಎಕ್ಸರ್ಟ್ ಫೋರ್ಸ್ ಆನ್ ಈಚ್ ಅದರ್. ದೀಸ್ ಇಂಟರ್ನಲ್ ಫೋರ್ಸಸ್ ಆಲ್ವೇಸ್ ಕಮ್ಸ್ ಇನ್ ದ ಫೇರ್ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಡೈರೆಕ್ಷನ್ಸ್. ಈ ಒಂದು ಸಿಸ್ಟಮ್ ತೊಗೊಂಡು ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇರ್ತವೆ, ನಂಬರ್ ಆಫ್ ಪಾರ್ಟಿಕಲ್ಸ್. ಇಫ್ ಇನ್ ಕೇಸ್ ದೇ ಇಂಟ್ರ್ಯಾಕ್ಟ್ ಟು ಈಚ್ ಅದರ್, ಇಲ್ಲಿರ್ತಕ್ಕಂಥ ಎರಡು ಪಾರ್ಟಿಕಲ್ ಒಂದು ಇಂಟ್ರ್ಯಾಕ್ಟ್ ಆದರೆ ಇದು ತನ್ನದೇ ಆದ ಫೋರ್ಸನ್ನು ಈ ಪಾರ್ಟಿಕಲ್ ಮೇಲೆ ಅಪ್ಲೈ ಮಾಡ್ತದೆ, ಇದು ತನ್ನ ಫೋರ್ಸನ್ನು ಒಂದು ಈ ಪಾರ್ಟಿಕಲ್ ಮೇಲೆ ಅಪ್ಲೈ ಮಾಡ್ತದೆ. ಆದರೆ ಏನು ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಾ ಇರ್ತಿದ್ವಲ್ಲ, ಮ್ಯೂಚುವಲಿ ಫೋರ್ಸ್ ಅಪ್ಲೈ ಮಾಡೋದು ಈಕ್ವಲ್ ಮ್ಯಾಗ್ನಿಟ್ಯೂಡ್ ಒಳಗೆ ಇರ್ತದೆ ಬಟ್ ಅಪೋಸಿಟ್ ಡೈರೆಕ್ಷನ್. ಇದು ಒಂದು ಡೈರೆಕ್ಷನ್, ಇದು ಈ ಡೈರೆಕ್ಷನ್ಗೆ ಅಪ್ಲೈ ಮಾಡಿದ್ರೆ ಅದು ಈ ಡೈರೆಕ್ಷನ್ಗೆ ಫೋರ್ಸ್ ಅಪ್ಲೈ ಮಾಡ್ತದೆ. ಅಂದರೆ ಒಂದರ ಮೇಲೆ ಒಂದು ತಮ್ಮದೇ ಆದಂಥ ಫೋರ್ಸನ್ನು ಅಪ್ಲೈ ಮಾಡ್ಕೊತ ಹೋಗ್ತಾ, ಬಟ್ ಏನು ಆ ಫೋರ್ಸ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಒಳಗಿರ್ತದೆ. ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂದರೆ ಸೇಮ್ ಅಮೌಂಟ್ ಆಫ್ ಫೋರ್ಸ್ ಇರ್ತದೆ, ಬಟ್ ಏನಾಗಿರ್ತದೆ ಆ ಫೋರ್ಸ್ ಈಸ್ ಇನ್ ಅಪೋಸಿಟ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಒಳಗೆ ಇರೋಂಗಿಲ್ಲ. ಅದನ್ನು ನಮ್ಗೆ ಇಂಟರ್ನಲ್ ಫೋರ್ಸ್ ಹೆಂಗೆ ಜನ್ರೇಟ್ ಆಗ್ತದೆ? ಬಿಕಾಸ್ ಆಫ್ ಇಂಟ್ರಾಕ್ಷನ್ಸ್ ಆಫ್ ಪಾರ್ಟಿಕಲ್ಸ್. When a particle interacts, they exert force on each other. This internal force always comes in pair of equal magnitude but opposite directions. The third point is external force. ನಾವಾಗ ಇಂಟರ್ನಲ್ ಫೋರ್ಸ್ ನೋಡಿದ್ವಿ, ಆಮೇಲೆ ಎಕ್ಸ್ಟರ್ನಲ್ ಫೋರ್ಸ್. ಈಗ ಒಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ ಇದೆ ಅಂದಮೇಲೆ ಇದ್ರ ಮೇಲೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗ್ತದೆ ಅಂದರೆ ಏನಾಗ್ತದೆ ಅಂತೇಳಿ ಎಕ್ಸ್ಟರ್ನಲ್ ಫೋರ್ಸ್. ಈ ಎಕ್ಸ್ಟರ್ನಲ್ ಫೋರ್ಸ್ ಆಗಿದ್ದು ಓಲ್ ಬಾಡಿ ಅಂದರೆ ಇದರಲ್ಲಿರ್ತಕ್ಕಂಥ ಫೋರ್ಸನ್ನು ಇಂಟರ್ನಲ್ ಫೋರ್ಸ್ ಏನೈತೆ ಇಟ್ ಇಸ್ ಸಮೇಷನ್ ಆಫ್ ಇಂಟರ್ನಲ್ ಫೋರ್ಸ್ ಏನು ಮಾಡಿರ್ತೀವಲ್ಲ. ಎಕ್ಸ್ಟರ್ನಲ್ ಫೋರ್ಸು ಈ ಎಲ್ಲ ಪಾರ್ಟಿಕಲ್ ಮೇಲೂ ಅಪ್ಲೈ ಆಗ್ಬೋದು ಅಥವಾ ಓನ್ಲಿ ಸಮ್ ಆಫ್ ದಿ ಪಾರ್ಟಿಕಲ್ ಮೇಲೆ ಮಾತ್ರ ಅಪ್ಲೈ ಆಗ್ಬೋದು. ಯಾವುದು ಅನದರ್ ಬಾಡಿಯಿಂದ ಏನೊಂದು ಫೋರ್ಸ್ ಜನರೇಟ್ ಆಗಿರಬೇಕು. ಅದೇ ಎಲ್ಲಿಂದ ಎಕ್ಸರ್ಟ್ ಆಗ್ತದೆ? ಇಟ್ ಇಸ್ ಜನರೇಟ್ ಫ್ರಮ್ ದ ಔಟ್ಸೈಡ್ ಆಫ್ ದ ಪಾರ್ಟಿಕಲ್. ಇನ್ ಎಡಿಷನ್ ಆಫ್ ಇಂಟರ್ನಲ್ ಫೋರ್ಸ್ ಅಂದರೆ ಇದರೊಳಗಿರ್ತಕ್ಕಂಥ ಎಲ್ಲ ಫೋರ್ಸಿಂದ ಎಡಿಷನ್ ಸಮ್ ಮಾಡಿದಾಗ ನಮ್ಗೆ ಇನ್ ಎಡಿಷನ್ ಟು ಇಂಟರ್ನಲ್ ಫೋರ್ಸ್ ಎಕ್ಸ್ಟರ್ನಲ್ ಫೋರ್ಸ್ ಮೇ ಆ್ಯಕ್ಟ್ ಆನ್ ಸಮ್ ಆಲ್ ಆಫ್ ದ ಪಾರ್ಟಿಕಲ್. ಅಂದರೆ ಈ ಸಿಸ್ಟಮ್ ಒಳಗಿರ್ತಕ್ಕಂಥ ಕೆಲವೊಂದು ಪಾರ್ಟಿಕಲ್ ಮೇಲೆ ತನ್ನ ಫೋರ್ಸನ್ನು ಅಪ್ಲೈ ಮಾಡ್ಬೋದು ಅಥವಾ ಇಲ್ಲಾಂದರೆ ಎಲ್ಲ ಪಾರ್ಟಿಕಲ್ ಮೇಲೆ ಫೋರ್ಸ್ ಅದು ತನ್ನ ಇಂಪೋಸನ್ನು ಮಾಡ್ಬೋದು ಇನ್ ದ ಸಿಸ್ಟಮ್. ದ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅ ಫೋರ್ಸ್ ದಟ್ ಆ್ಯಕ್ಟ್ಸ್ ಆನ್ ಪಾರ್ಟಿಕಲ್ ಇನ್ ದ ಸಿಸ್ಟಮ್ ಫ್ರಮ್ ಅನದರ್ ಬಾಡಿ. ಅಂದರೆ ಹೊರಗಡೆಯಿಂದ ಔಟ್ಸೈಡಿಂದ ಮತ್ತೊಂದು ಬಾಡಿಯಿಂದ ಆ ಫೋರ್ಸ್ ಅದಕ್ಕೆ
ಜನ್ರೇಟ್ ಆಗಿರ್ತದೆ, ಅಪ್ಲೈ ಆಗಿರ್ತಕ್ಕಂಥ ಒಂದು ಫೋರ್ಸ್ ಅದು ಎಕ್ಸ್ಟರ್ನಲ್ ಫೋರ್ಸ್. ಇಂಟರ್ನಲ್ ಫೋರ್ಸ್ ಆಯಿತು, ಎಕ್ಸ್ಟರ್ನಲ್ ಫೋರ್ಸ್ ಆಯಿತು. ಆಮೇಲೆ ಸೆಂಟರ್ ಆಫ್ ಮಾಸ್. ದಿಸ್ ಇಸ್ ದ ಕಾಂಪ್ಲೆಕ್ಸ್ ಮೋಷನ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್. ಕಾಂಪ್ಲೆಕ್ಸ್ ಮೋಷನ್ ಅಂತಂದ್ರೆ ಏನು ರೀ, ಈಗ ನಮಗೆ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದರೆ ಈ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತವೆ, ಹೌದಾ. ಈ ಎಲ್ಲ ಪಾರ್ಟಿಕಲ್ದು ಮೋಷನ್ ಡಿಫ್ರೆಂಟಾಗಿ ಇರ್ತದೆ. ನಮಗಿದು ಸೇಮ್ ಡೈರೆಕ್ಷನ್ ಇರ್ಬೋದು, ಅಪೋಸಿಟ್ ಡೈರೆಕ್ಷನ್ ಇರ್ಬೋದು, ಜಿಗ್ಜಾಗ್ ಡೈರೆಕ್ಷನ್ ಒಳಗೂ ಜಿಗ್ಜಾಗ್ ಪಾತ್ ಒಳಗದು ಮೊಮೆಂಟಮ್ ಆಗ್ತಿರ್ಬೋದು. ಈ ಎಲ್ಲ ಮೊಮೆಂಟಮ್ ಅಥವಾ ಮೋಷನ್ ಎಡಿಷನ್ ಏನು ಮಾಡಿದರೆ, ಸಮೇಷನ್ ಮಾಡಿದರೆ ನಮಗೆ ಸಿಗ್ತಕ್ಕಂಥದ್ದು ಒಂದು ಮೊಮೆಂಟಮ್ ಅಥವಾ ಮೋಷನ್ ಇರ್ತಲ್ಲ, ದಟ್ ಈಸ್ ಕಾಲ್ಡ್ ಕಾಂಪ್ಲೆಕ್ಸ್ ಮೋಷನ್ ಆಫ್ ದ ಸಿಸ್ಟಮ್. ಕಾಂಪ್ಲೆಕ್ಸ್ ಮೋಷನ್, ಇಟ್ ಈಸ್ ಅ ಸಮೇಷನ್ ಆಫ್, it is a combination of two or more types of motion. And complex ಅಂದರೆ it is a combination of two or more types of motion. The complex motion of a system of particle can be represented by the motion of the point. ಮೋಷನ್ ಎಲ್ಲನೂ ಏನು ರಿಪ್ರೆಸೆಂಟ್ ಮಾಡ್ತದೆ, ಇಟ್ ಈಸ್ ಅ ರಿಪ್ರೆಸೆಂಟ್ ದ ಮೋಷನ್ ಆಫ್ ದಿ ಪಾಯಿಂಟ್ ಎಟ್ ದ ಸೆಂಟರ್ ಆಫ್ ಮಾಸ್. ಈ ಒಂದು ಸಿಸ್ಟಮ್ಗೆ ಎಲ್ಲಿ ನಾವು ಸೆಂಟರ್ ಆಫ್ ಮಾಸ್ ಇರ್ತದಲ್ಲ, ಅಲ್ಲಿ ಎಲ್ಲದು ಮೋಷನ್ದು ಕಾಂಬಿನೇಷನ್ ಇಲ್ಲಿ ನಮಗೆ ರಿಪ್ರೆಸೆಂಟ್ ಆಗ್ತದೆ. ಅದು ಯಾವುದೇ ಡೈರೆಕ್ಷನ್ಗೆ ಇರ್ಬೋದು, ಯಾವ ಟೈಪ್ಸ್ ಮೋಷನ್ ಇದ್ದರೂ ಸಹ ಅದನ್ನೆಲ್ಲ ನಾವು ಸಮ್ ಮಾಡಿದಾಗ ಟೋಟಲ್ ಏನು ಒಂದು ಫೈನಲ್ ಮೊಮೆಂಟಮ್ ಅಥವಾ ಫೈನಲ್ ಮೋಷನ್ ಬರ್ತದಲ್ಲ ನಮ್ಗೆ, ಅದು ದಟ್ ಕಾನ್ಸಂಟ್ರೇಟೆಡ್ ದ ಸೆಂಟರ್ ಪಾಯಿಂಟ್ ಆಫ್ ದ ಮಾಸ್. ದ ಸೆಂಟರ್ ಆಫ್ ಮಾಸ್ ಮೂವ್ಸ್ ಆ್ಯಸ್ ಇಫ್ ಆಲ್ ಆಫ್ ದ ಅಬ್ಜೆಕ್ಟ್ ಈಸ್ ಕಾನ್ಸಂಟ್ರೇಟೆಡ್ ದೇರ್. ಈ ಒಂದು ಪಾಯಿಂಟಿಗೆ ಸೆಂಟರ್ ಆಫ್ ಮಾಸಲ್ಲಿ ಯಾವ ಟೈಪ್ಸ್ ಆಫ್ ಮೋಷನ್ದು ಎನರ್ಜಿ ಜಾಸ್ತಿ ಇರ್ತದಲ್ಲ, ಆ ವಿಧದಲ್ಲಿ ಆ ಫೈನಲ್ ಸಿಸ್ಟಮ್ ಏನಾಗ್ತದೆ, ಮೂವ್ ಆಗ್ತದೆ. ಅಂದರೆ ಯಾವ ಡೈರೆಕ್ಷನ್ ಒಳಗಡೆ ಮ್ಯಾಕ್ಸಿಮಮ್ ಫೋರ್ಸ್ ಇರ್ತದೆ, ಅದೇ ಡೈರೆಕ್ಷನ್ ಒಳಗೆ ಏನಾಗ್ತದೆ ನಮ್ಗೆ ಸಿಸ್ಟಮ್ ಮೂವ್ ಆಗ್ತದೆ. ಇನ್ ಕೇಸ್ ಈ ಆಫ್ ಆಫ್ ದಿ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದಾಗ, ಈ ಆಫ್ ಪಾರ್ಟ್ ಒಳಗಡೆ ಒಂದು ಈ ಡೈರೆಕ್ಷನ್ ಮೋಷನ್ ಇದ್ದು, ಇನ್ನು ಆ ಪಾರ್ಟ್ ಅಪೋಸಿಟ್ ಡೈರೆಕ್ಷನಾಗಿದ್ದಾಗ ಇವೆರಡರ ಮಧ್ಯೆ ಯಾವುದು ಎವರೇಜ್ ಅಂತ ತೆಗೆದಾಗ ಯಾವ ಡೈರೆಕ್ಷನ್ ಫೋರ್ಸ್ ಜಾಸ್ತಿ ಇರ್ತದಲ್ಲ, ಆ ಡೈರೆಕ್ಷನಾಗ ಏನಾಗ್ತದೆ ನಮ್ಗೆ ಸಿಸ್ಟಮ್ ಮೂವ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಅ ಸೆಂಟರ್ ಆಫ್ ಮಾಸ್ ಆಫ್ ದಿ ಸಿಸ್ಟಮ್. ಅಂದರೆ ಒಂದು ಸೆಂಟರ್ ಆಫ್ ನಮಗಿಲ್ಲಿ ಸಿಸ್ಟಮ್ ಆಫ್ ದ ಪಾರ್ಟಿಕಲ್, ಒಂದು ಸಿಸ್ಟಮದ್ದು ಮೊಮೆಂಟಮ್ ಯಾವ ರೀತಿಯಾಗಿ ಡಿಸೈಡ್ ಆಗ್ತದೆ, ಇಟ್ ಡಿಸೈಡ್ಸ್ ಫ್ರಮ್ ದ ಇಂಟರ್ನಲ್ ಮೋಷನ್ ಆಫ್ ದಿ ಪಾರ್ಟಿಕಲ್, ಇಂಡಿವಿಜುವಲ್ ಮೊಮೆಂಟಮ್ ಆಫ್ ದ ಪಾರ್ಟಿಕಲ್. ಅದರ ಮೇಲೆ ನಮ್ಗೆ ಏನಾಗ್ತದೆ, ಒಂದು ಓವರಾಲ್ ಆ ಸಿಸ್ಟಮ್ದು ಮೊಮೆಂಟಮ್ ಅಥವಾ ಮೋಷನ್ ಡಿಸೈಡ್ ಆಗ್ತದೆ. ಹಾಗಾದರೆ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಯೂಸ್ಡ್ ಇನ್ ದ ಕಂಪ್ಯೂಟರ್ ಗ್ರಾಫಿಕ್ಸ್. ಇದರ ಒಂದು ಮೇಜರ್ ಅಪ್ಲಿಕೇಶನ್ ಅಂತಂದರೆ ಈ ಒಂದು ಕಾನ್ಸೆಪ್ಟನ್ನು ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ ಒಳಗೆ ಯೂಸ್ ಮಾಡ್ತೀವಿ. ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಒಳಗೆ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಇಟ್ ಯೂಸ್ ಆ್ಯಸ್ ಎ ಟೆಕ್ನಿಕ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ಮೋಷನ್ ಗ್ರಾಫಿಕ್ಸ್ ನಾವು ಕಂಪ್ಯೂಟರಲ್ಲಿ ನೋಡ್ತಾ ಇರ್ಬೋದು. ನೀವು ಯಾವುದೇ ಒಂದು ಟಾಪಿಕನ್ನು ಫಿಸಿಕ್ಸ್ ರಿಲೇಟೆಡ್ ಟಾಪಿಕ್ ಓಪನ್ ಮಾಡಿದ್ರೆ ಅಲ್ಲೊಂದು ಮೋಷನ್ ಕ್ರಿಯೇಟ್ ಮಾಡ್ತಾ ಇರ್ತದೆ. ಒಂದು ನಿಮ್ಗೆ ಡೆಮೋ ಇರ್ತದೆ. ನಮಗೆ ಡೆಮೋ ಯಾವುದೊಂದು ಕ್ರಿಯೇಟ್ ಆಗಿರ್ತದೆ, ಇಟ್ ಈಸ್ ಡ್ಯೂ ಟು ದ ಕಂಪ್ಯೂಟರ್ ಅಂದರೆ ಪಾರ್ಟಿಕಲ್ ಸಿಸ್ಟಮ್. ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಒಂದು ಮೋಷನನ್ನು ಕ್ರಿಯೇಟ್ ಮಾಡಿರ್ತಾರೆ. ಅಥವಾ ನಂಬರ್ ನೀವು ಫ್ಲಿಪ್ ಟಾಪ್ ಆಗ್ತಾ ಇರೋದು ಅಥವಾ ನಂಬರ್ ಮೂಮೆಂಟ್ ಆಗ್ತಾ ಇರೋದು, ಇದೆಲ್ಲದಕ್ಕೂ ಕಾರಣ ಯಾವುದು? ಪಾರ್ಟಿಕಲ್ ಸಿಸ್ಟಮ್ ಅಥವಾ ಗ್ರಾಫಿಕ್ಸ್. ಮತ್ತು ಗೇಮ್ ಫಿಸಿಕ್ಸ್ ಟು ಸಿಮ್ಯುಲೇಟ್ ನ್ಯಾಚುರಲ್ ಫೆನಾಮಿನಾ ಲೈಕ್ ಫೈರ್, ಸ್ಮೋಕ್, ವಾಟರ್ಫಾಲ್ಸ್, ಇವೆಲ್ಲನೂ ನಾವು ಗ್ರಾಫಿಕಲಿ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ ಯಾವುದು? ಪಾರ್ಟಿಕಲ್ ಸಿಸ್ಟಮ್ಸ್. ಅಂದರೆ ನಮಗೆ ಪಾರ್ಟಿಕಲ್ ಆಫ್ ಸಿಸ್ಟಮ್ಸ್ನ ಫಿಸಿಕ್ಸ್ ಒಳಗಡೆ ನಾವು ಯಾವ ವಿಷಯನದ್ದೇನು ಮಾಡ್ತೀವಿ ರೀ, ಒಂದು ಇಂಟ್ರ್ಯಾಕ್ಷನ್ಸ್ ಯಾವ ರೀತಿಯಾಗಿರ್ತದೆ, ಇಂಟರ್ನಲ್ ಫೋರ್ಸ್ ಏನಾಗಿರ್ತದೆ ಮತ್ತು ಎಕ್ಸ್ಟರ್ನಲ್ ಫೋರ್ಸ್, ಆಮೇಲೆ ಸೆಂಟರ್ ಆಫ್ ಮಾಸ್. ಈ 4 ಪಾಯಿಂಟ್ ಮೇಲೆ, ಈ 4 ಕಾನ್ಸೆಪ್ಟ್ ಮೇಲೆ ಸಿಸ್ಟಮ್ ಆಫ್ ಪಾರ್ಟಿಕಲ್ ಯಾವ ರೀತಿಯಾಗಿ ಬಿಹೇವ್ ಮಾಡ್ತದೆ, ಯಾವ ರೀತಿ ವರ್ಕ್ ಮಾಡ್ತದೆ ಅನ್ನೋದ್ರ ಮೇಲೆ ನಾವು ಅದನ್ನು ಅಧ್ಯಯನ ಮಾಡ್ತೇವೆ. ಇಲ್ಲಿ ಒಂದು ವಿಷಯನ ನೆನಪಿಟ್ಕೋಬೇಕಾಗಿದ್ದು ಇಂಟರ್ನಲ್ ಫೋರ್ಸ್ ಅಂದ್ರೆ ಅಲ್ಲಿ ಇನ್ಸೈಡ್ ಇರ್ತಕ್ಕಂಥ ಪಾರ್ಟಿಕಲ್ ಇಂಟ್ರ್ಯಾಕ್ಟ್ ಆಗೋದ್ರಿಂದ ಏನಾಗ್ತದೆ, ಒಂದು ಫೋರ್ಸ್ ಜನ್ರೇಟ್ ಆಗ್ತದೆ. ಆ ಫೋರ್ಸ್ ಮ್ಯೂಚುವಲಿ ಇಂಟ್ರ್ಯಾಕ್ಷನ್ ಒಳಗಿರ್ತದೆ, ಮ್ಯೂಚುವಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಾವೆ. ಅಂಥ ಸಂದರ್ಭದಲ್ಲಿ ಅಪ್ಲೈಡ್ ಆದಂಥ ಎಕ್ಸಾಕ್ಟ್ ಆದಂಥ ಫೋರ್ಸ್ ಏನಾಗಿರ್ತದೆ, ನಮ್ಗೆ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇರ್ತದೆ, ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.